ಒಟ್ಟಾರೆ SIR ಏನಿದೆಯಲ್ಲ ಇದು ನಿಜವಾಗ್ಲೂ ಕೂಡ ಅರ್ಹ ಮತದಾರರನ್ನೇ ಪಟ್ಟಿಯಿಂದ ಕಿತ್ತಾಕ್ಲಿಕ್ಕೋಸ್ಕರ ಮಾಡಿರ್ತಕ್ಕಂಥ ಹುನ್ನಾರ. ಬಹಳಷ್ಟು BLOಗಳು ಈ ರೀತಿ ಮನೆ ಬದಲಿಸಿರ್ತಕ್ಕಂಥವ್ರಿಗೆ ಎನ್ಯುಮರೇಷನ್ ಫಾರ್ಮನ್ನು ಕೊಡ್ತಾ ಇಲ್ಲ. ನಿಮ್ಮ ಓಟು 2025ರ ಪಟ್ಟಿಲಿದ್ದರೂ ಕೂಡ ನೀವೇನಾದರೂ ಮನೆ ಬದಲಿಸಿದರೆ ಬಹಳಷ್ಟು ಜನರಿಗೆ ಎನ್ಯುಮರೇಷನ್ ಫಾರ್ಮ್ ಸಿಗ್ತಾ ಇಲ್ಲ. ಅರ್ಧ ಸತ್ಯ ಮಾತ್ರ ಹೇಳ್ತಾ ಇದ್ದಾರೆ. ಇನ್ನು ಅರ್ಧ ಸತ್ಯ ಏನಪ್ಪ ಅಂತಂದರೆ, ನಿಮಗೆ ನೋಟಿಸ್ ಬಂತು ಅಂತಂದರೆ ನೀವು ಚುನಾವಣಾ ಆಯೋಗ ಹೇಳ್ತಕ್ಕಂಥ 11 ದಾಖಲೆಗಳಲ್ಲಿ 1, 2, 3 ದಾಖಲೆಗಳನ್ನ ಕೊಡಬೇಕು. ಸ್ನೇಹಿತರೆ ನಮಸ್ಕಾರ. ಕರ್ನಾಟಕದಲ್ಲಿ SIR ಆರಂಭ ಆಗಿ ಇವತ್ತಿಗೆ 19 ದಿನ ಆಗಿದೆ. ನಿನ್ನೆಗೆ 18ನೇ ದಿನ ಚುನಾವಣಾ ಆಯೋಗ ತನ್ನ ಫೇಸ್ಬುಕ್ನಲ್ಲಿ ಒಂದು ರಿಪೋರ್ಟ್ ಕಾರ್ಡನ್ನು ಹಾಕಿದೆ. ಅದರಲ್ಲಿ ಒಂದು ಶಾಕಿಂಗ್ ಅಂಶ ಇದೆ. ಏನಪ್ಪ ಅಂದರೆ, ಈಗಾಗಲೇ ಕರ್ನಾಟಕದಲ್ಲಿ 22.5 ಲಕ್ಷ ಮತಗಳನ್ನ ನಾವು ಡಿಲೀಟ್ ಮಾಡ್ತೀವಿ ಅಂತ ಅದರಲ್ಲಿ ಘೋಷಣೆ ಮಾಡಿದ್ದಾರೆ. ಹೇಗೆ ಅಂದರೆ ASDDO ಅಂತಕ್ಕಂಥ ಮಾಡಿದ್ದಾರೆ. ಅಂದರೆ ಏನಪ್ಪ ಅಂದರೆ, A ಅಂದರೆ ಆಬ್ಸೆಂಟು, S ಅಂದರೆ ಶಿಫ್ಟು, D ಅಂದರೆ ಡೂಪ್ಲಿಕೇಟು, ಇನ್ನೊಂದು D ಅಂದರೆ ಡೆತ್ತು, O ಅಂದರೆ ಅದರ್ಸ್. ಈ ಹೆಸರಲ್ಲಿ ನಮಗೆ ಡೆತ್ ಆಗಿರ್ತಕ್ಕಂಥವ್ರು, ಡೂಪ್ಲಿಕೇಟ್ ಇರ್ತಕ್ಕಂಥವ್ರು, ಶಿಫ್ಟ್ ಆಗಿರ್ತಕ್ಕಂಥವ್ರು ಮತ್ತು ಆಬ್ಸೆಂಟ್ ಇರ್ತಕ್ಕಂಥವ್ರು 22.5 ಲಕ್ಷ ಮತದಾರರು ಕರ್ನಾಟಕದಲ್ಲಿದ್ದಾರೆ ಅಂತೇಳಿ ಚುನಾವಣಾ ಅಧಿಕಾರಿಗಳು ತಮ್ಮ ಒಂದು ಹೇಳಿಕೆಯಲ್ಲಿ ಹೇಳಿದ್ದಾರೆ. 3 ದಿನದ ಹಿಂದೆ ನಾನು ಚೆಕ್ ಮಾಡಿದ್ದೆ. ಆಗ ಎಷ್ಟಪ್ಪ ಆಯಿತು ಅಂದರೆ 11 ಲಕ್ಷ ಇತ್ತು, ಆಮೇಲೆ 14 ಲಕ್ಷಕ್ಕೆ ಹೋಯಿತು, 18 ಲಕ್ಷಕ್ಕೆ ಬಂತು. ಅಂದರೆ ಒಂದು ದಿನಕ್ಕೆ 4 ಲಕ್ಷ ಜನರನ್ನ ಆ ಪಟ್ಟಿಗೆ ಹಾಕಿ ಡಿಲೀಟ್ ಮಾಡಲಿಕ್ಕೆ ಚುನಾವಣಾ ಆಯೋಗ ಹುನ್ನಾರ ನಡೆಸಿದೆ. ಇದನ್ನು ಯಾಕೆ ಹುನ್ನಾರ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಬೆಂಗಳೂರಂಥ ನಗರಗಳಲ್ಲಿ ಮನೆ ಬದಲಾವಣೆ ಅಂತಕ್ಕಂಥದ್ದು ಸಾಮಾನ್ಯ ಸಂಗತಿ. ನಾವು ಕೂಡ ಕಳೆದ 2 ತಿಂಗಳಿಂದ ಮನೆ ಬದಲಾಯಿಸಿದ್ದೀವಿ. ಆದರೆ ನಮಗೆ ಎನ್ಯುಮರೇಷನ್ ಫಾರ್ಮ್ ಹಳೆ ಮನೆಗೆ ಹೋಗಿರ್ತದೆ, ಅಲ್ಲೋಗಿ ಕಲೆಕ್ಟ್ ಮಾಡ್ಕೊಂಡು ತುಂಬಿ ಕೊಡಬೇಕು. ಬಹಳಷ್ಟು BLOಗಳು ಈ ರೀತಿ ಮನೆ ಬದಲಿಸಿರ್ತಕ್ಕಂಥವ್ರಿಗೆ ಎನ್ಯುಮರೇಷನ್ ಫಾರ್ಮನ್ನು ಕೊಡ್ತಾ ಇಲ್ಲ. ಕೊಡಬೇಡಿ ಅಂತ DC ಗಳು AC ಗಳು ನಮ್ಗೆ ಹೇಳಿದ್ದಾರೆ ಅಂತ ಖುದ್ದಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಓಟು 2025ರ ಪಟ್ಟಿಲಿದ್ದರೂ ಕೂಡ ನೀವೇನಾದರೂ ಮನೆ ಬದಲಿಸಿದರೆ ಬಹಳಷ್ಟು ಜನರಿಗೆ ಎನ್ಯುಮರೇಷನ್ ಫಾರ್ಮ್ ಸಿಗ್ತಾ ಇಲ್ಲ. BLOಗಳು ಕೊಡೋದೇ ಇಲ್ಲ ಸರ್ ನೀವು ಮನೆ ಬದಲಿಸಿದ್ದೀರಿ ಅಂತೇಳಿ ನಾವು ಮಾಜರು ಮಾಡಿ ನೀವು ಶಿಫ್ಟೆಡು, ಆಬ್ಸೆಂಟು ಅಂತ ಬರ್ಕೊಳ್ತಾ ಇದ್ದೀವಿ ಅಂತ ಇದ್ದಾರೆ. ಈ ಮೂಲಕ ಈಗಾಗಲೇ ಅಂದರೆ ಇನ್ನೂ ಒಂದು 15 ದಿನಗಳ 20 ದಿನ ಈ SIR ಎನ್ಯುಮರೇಷನ್ ಫೇಸ್ ಇದೆ. ಈಗಾಗಲೇ 22.5 ಲಕ್ಷ ಜನರನ್ನ ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡಲಿಕ್ಕೆ ಈ ಚುನಾವಣಾ ಆಯೋಗ ಹುನ್ನಾರ ಮಾಡ್ತಾ ಇದೆ. ಡೆತ್ ಆಗಿರೋರು, ಡೂಪ್ಲಿಕೇಟ್ ಇರೋರು ಇವ್ರನ್ನ ಖಂಡಿತ ತೆಗೀರಿ, ಅವ್ರು ಯಾವ ಕಾರಣಕ್ಕೂ ಇರಬಾರ್ದು. ಆದರೆ ಮನೆ ಬದಲಿಸಿದ ಕಾರಣಕ್ಕೆ ಅವ್ರಿಗೆ ಎನ್ಯುಮರೇಷನ್ ಫಾರ್ಮ್ ಕೊಡಲ್ಲ, ಅವ್ರು ತುಂಬಿಕೊಡಲ್ಲ ಅಂತೇಳಿ ಮತ್ತೆ ಅವರು ಫಾರ್ಮ್ 6 ಹಾಕಬೇಕು, ದಾಖಲೆ ಕೊಡಬೇಕು ಅಂತಕ್ಕಂಥ ಈ ಇಲ್ಲದ ಕಷ್ಟಗಳನ್ನ ಯಾಕೆ ಕೊಡ್ತಾ ಇದ್ದೀರಿ ಚುನಾವಣಾ ಆಯೋಗ ಅಂತಕ್ಕಂಥದ್ದು ನಮ್ಮ ಮೊದಲನೇ ಪ್ರಶ್ನೆ ಆಗಿದೆ. ಇನ್ನು ಎರಡನೇ ಪ್ರಶ್ನೆ ಏನು, ಕರ್ನಾಟಕದ ಚುನಾವಣಾ ಅಧಿಕಾರಿ S ಯೋಗೀಶ್ವರ್ ಅಂತಕ್ಕಂಥವ್ರು ಜುಲೈ 2ನೇ ತಾರೀಕು ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ಗೆ ಒಂದು ಇಂಟರ್ವ್ಯೂ ಕೊಟ್ಟರು. ಅದರಲ್ಲಿ ಅವ್ರು ಹೇಳಿದ್ರು, 2002ರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಅಥವಾ ನಿಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ಹೆಸರಿಲ್ಲ ಅಂದರೆ ಚಿಂತೆ ಮಾಡಬೇಡಿ, ನಿಮ್ಮ ಸಂಬಂಧಿಕರ ಹೆಸರನ್ನು ಬರೀರಿ. ನಾವು BLOಗಳಿಗೆ ಸೂಚನೆ ಕೊಡ್ತೀವಿ, ಅಣ್ಣ, ಅಕ್ಕ, ದೊಡ್ಡಪ್ಪ, ಚಿಕ್ಕಪ್ಪ, ದೊಡ್ಡಮ್ಮ, ಚಿಕ್ಕಮ್ಮ ಇವ್ರು ಯಾರ್ದಾದ್ರೂ ಹೆಸರನ್ನು ಮ್ಯಾಪಿಂಗ್ ಕಾಲಮಲ್ಲಿ ಬರೀರಿ ಅಂತ S ಯೋಗೀಶ್ವರ್ ಅವರು ಹೇಳಿದರು. ಆದರೆ ಈಗ ಅನ್ಬುಕುಮಾರ್ ಹೇಳ್ತಾ ಇದ್ದಾರೆ, ಇಲ್ಲ ಅವೆಲ್ಲ ನಾನು ತಗೊಳ್ಳಲ್ಲ, 4 ಜನರ ಜೊತೆ ಮಾತ್ರ ಮ್ಯಾಪಿಂಗ್ ಮಾಡೋಕ್ಕಾಗೋದು, ತಂದೆ ತಾಯಿ ಅಜ್ಜ ಅಜ್ಜಿ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಪೇರೆಂಟ್ಸ್ ಸಿಬ್ಲಿಂಗ್ ಯಾವುದು ನಾನು ಹೇಳಿಲ್ಲ, ನಾನು ಬಹಳ ಸ್ಪಷ್ಟವಾಗಿ ಯಾವ ಕನ್ನಡದಲ್ಲಿ ಹೇಳ್ತಾ ಇರ್ತೀನಿ. ತಂದೆ ತಾಯಿ ಅಜ್ಜ ಅಜ್ಜಿ, ಫಾದರ್ ಮದರ್, ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮದರ್ ಅವರದು ಮಾತ್ರ SIR ಡೇಟಾ ತಗೊಳಕಾಗ್ತದೆ ಹೊರತು ಅವರ ಜೊತೆ ಹುಟ್ಟಿದವ್ರ ಹೆಸರು, ಉದಾಹರಣೆಗೆ ಚಿಕ್ಕಪ್ಪ, ದೊಡ್ಡಪ್ಪ, ಅತ್ತೆ, ಮಾವ ಇಂಥವ್ರ ಹೆಸರೆಲ್ಲ ಆಗ್ಲಿಕ್ಕೆ ಆಗೋದಿಲ್ಲ. ಸಿಬ್ಲಿಂಗ್ಸ್ ಎಂಬ ಪದ ನಾನು ಯಾವತ್ತೂ ಉಪಯೋಗ ಮಾಡೇ ಇಲ್ಲ. ಐ ಆಮ್ ಟೆಲಿಂಗ್ ವೆರಿ ಕ್ಲಿಯರ್ಲಿ ಫ್ರಮ್ ಡೇ 1 ಟು ಇನ್ ಆಲ್ ದ ಚಾನೆಲ್ಸ್. ನಾನು ಯಾವ ಕನ್ನಡದಲ್ಲೇ ಹೇಳ್ತಾ ಇರ್ತೀನಿ. ಚುನಾವಣಾ ಆಯೋಗದ ಈ ದ್ವಂದ್ವ ಯಾಕೆ? ನಿಮಗೆ ಒಂದು ಸರಿಯಾದಂಥ ಕ್ಲಾರಿಫಿಕೇಶನ್ ಇಲ್ದೇ ಜನರನ್ನ ಯಾಕೆ ನೀವು ಈ ರೀತಿಯಾಗಿ ದಿಕ್ಕು ತಪ್ಪಿಸ್ತಾ ಇದ್ದೀರಿ ಅಂತ ನಾವು ಪ್ರಶ್ನೆನ ಮಾಡ್ತಾ ಇದ್ದೀವಿ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರ್ ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಮತ್ತೆ
ಈ ಅನ್ಬು ಕುಮಾರ್ ಇದಾರಲ್ಲ ರಾಜ್ಯ ಚುನಾವಣಾ ಆಯುಕ್ತರು, ಇವ್ರನ್ನ ದಯವಿಟ್ಟು ಯಾವ ಕಾರಣಕ್ಕೂ ನಂಬೇಡಿ. ಇವರು ನಗುಮುಖದ ನಯವಂಚಕ. ಮಾತಲ್ಲಿ ನಗ್ತಾ ಇರ್ತಾರೆ, ಯಾರು ಒಟ್ಟು ಹೋಗಲ್ಲ, ಒಬ್ರು ಒಟ್ಟು ಹೋಗೋಕ್ಕೂ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವರ ಹೇಳಿಕೆಗಳಲ್ಲಿ ದ್ವಂದ್ವ ಇದೆ. ಅವ್ರೇನು ಹೇಳ್ತಾರೆ, 2002 ಪಟ್ಟಿನಲ್ಲಿ ನಿಮ್ಮ ಹೆಸರು ಅಥವಾ ನಿಮ್ಮ ತಂದೆ ತಾಯಿ ಅಜ್ಜ ಅಜ್ಜಿದು ಇಲ್ಲ ಅಂದರೆ ಜಸ್ಟ್ ಸೈನ್ ಮಾಡಿ ಎನ್ಯುಮರೇಷನ್ ಫಾರ್ಮ್ನ ರಿಟರ್ನ್ ಮಾಡಿ ನಿಮ್ಮ ಹೆಸರು ಡ್ರಾಫ್ಟ್ ಲಿಸ್ಟಲ್ಲಿ ಬರ್ತದೆ, ಆಮೇಲೆ ನಿಮಗೆ ನೋಟಿಸ್ ಕೊಡ್ತಾರೆ ಅಂತ ಇಷ್ಟು ಅರ್ಧ ಸತ್ಯ ಮಾತ್ರ ಹೇಳ್ತಾ ಇದ್ದಾರೆ. ಇನ್ನು ಅರ್ಧ ಸತ್ಯ ಏನಪ್ಪ ಅಂತಂದರೆ, ನಿಮಗೆ ನೋಟಿಸ್ ಬಂತು ಅಂತಂದರೆ ನೀವು ಚುನಾವಣಾ ಆಯೋಗ ಹೇಳ್ತಕ್ಕಂಥ 11 ದಾಖಲೆಗಳಲ್ಲಿ 1, 2, 3 ದಾಖಲೆಗಳನ್ನ ಕೊಡಬೇಕು. ಯಾರು 1987ಕ್ಕೆ ಮುಂಚೆ ಹುಟ್ಟಿರ್ತಕ್ಕಂಥವ್ರು 1 ದಾಖಲೆ ಕೊಟ್ಟರೆ ಸಾಕು. ಆದರೆ 1987ರಿಂದ 2004 ಮಧ್ಯೆ ಹುಟ್ಟಿದ್ರೆ ನೀವು 2 ದಾಖಲೆ ಕೊಡಬೇಕು. ನಿಮ್ದೊಂದು ದಾಖಲೆ, ನಿಮ್ಮ ತಂದೆ ಅಥವಾ ತಾಯಿ ಇಬ್ಬರಲ್ಲೊಬ್ಬರು ಭಾರತೀಯರು ಅಂತಕ್ಕಂಥ ಪ್ರೂವ್ ಮಾಡ್ತಕ್ಕಂಥ ದಾಖಲೆ ಕೊಡಬೇಕು. 2004 ನಂತರ ಹುಟ್ಟಿದಿರಿ, ನಿಮ್ದು ಯಾವುದೇ ಡೀಟೇಲ್ಸ್ ಇಲ್ಲ ಅಂದರೆ ನೀವು 3 ದಾಖಲೆ ಕೊಡಬೇಕು. ನಿಮ್ಮ ದಾಖಲೆ ಕೊಡಬೇಕು, ನಿಮ್ಮ ತಂದೆ ದಾಖಲೆ ಕೊಡಬೇಕು, ನಿಮ್ಮ ತಾಯಿ ದಾಖಲೆ ಕೊಡಬೇಕು. ಈ ದಾಖಲೆಗಳನ್ನ ಬಡ ಜನರು ಎಲ್ಲಿಂದ ತರಕ್ಕೆ ಸಾಧ್ಯ? ಬಹಳಷ್ಟು ಜನರ ಹತ್ರ ನೀವು ಹೇಳ್ತಕ್ಕಂಥ ಈ 11 ದಾಖಲೆಗಳು ಇಲ್ಲ. ಜನರ ಹತ್ರ ಇರ್ತಕ್ಕಂಥದ್ದು ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಪ್ಯಾನು ಇದಿದೆ, ಮತ್ತು ವೋಟರ್ ಐ ಡಿ ಇದೆ, DL ಇದೆ. ಇವುಗಳನ್ನ ನೀವು ಪರಿಗಣಿಸೋದಿಲ್ಲ. ನೀವು ಮಾಸ್ ಕಾರ್ಡ್ ತಗೊಬನ್ನಿ, ಬರ್ತ್ ಸರ್ಟಿಫಿಕೇಟ್ ತಗೊಂಡು ಬನ್ನಿ, ಪಾಸ್ಪೋರ್ಟು ಇದನ್ನು ತಗೊಂಡು ಬನ್ನಿ ಅಂತಂದರೆ ಜನ ಎಲ್ಲಿಂದ ತರ್ತಾರೆ? ಹಾಗಾಗಿ ರಾಜ್ಯದಲ್ಲಿ ನೀವೇನು ಹೇಳ್ತಾ ಇದ್ದೀರಿ, ಸುಮ್ಮನೆ ಸೈನ್ ಮಾಡಿ ಕೊಟ್ಬಿಡಿ ಅಂತ ಅರ್ಧ ಸತ್ಯವನ್ನು ಹೇಳ್ಬೇಡಿ. CEO ಅನ್ಬು ಕುಮಾರ್ ಅವರೇ, ದಯವಿಟ್ಟು ಜನರಿಗೆ ಯಾವ ದಾಖಲೆ ಬೇಕಾಗ್ತದೆ ಅದನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಅಂತ ನೀವು ಯಾಕೆ ಹೇಳ್ತಾ ಇಲ್ಲ? ಹೋಗ್ಲಿ, ಇದನ್ನು ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ನೀವು ಯಾಕೆ ಹೇಳ್ತಾ ಇಲ್ಲ? ಮತ್ತೊಂದು ನೀವು ಹೇಳ್ತೀರಿ, ಕರ್ನಾಟಕ ಸರ್ಕಾರ 11 ದಾಖಲೆಗಳು ನೀವೇ ಸೂಚಿಸಿದ್ರಲ್ಲ, ಅದರಲ್ಲಿ 1 ದಾಖಲೆ PRC, ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್, ತಹಸೀಲ್ದಾರಿಂದ ಪಡಿತಕ್ಕಂಥದ್ದು. ಇದನ್ನು ಜನ ಇವಾಗ ಮಾಡಿಸ್ಕೊಳ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಕೂಡ ಎಲ್ರಿಗೂ ಮಾಡಿಕೊಡಿ ಅಂತ ಹೇಳಿದೆ. ಆದರೆ ಈ PRC ಸರ್ಟಿಫಿಕೇಟ್ನ ನೀವು ಅಕ್ಸೆಪ್ಟ್ ಮಾಡ್ತೀರಾ ಇಲ್ವಾ ಅಂತ ಪತ್ರಕರ್ತರು ಪ್ರಶ್ನೆ ಕೇಳಿದ್ರೆ, ಈ ಅನ್ಬು ಕುಮಾರ್ ಏನು ಹೇಳ್ತಾರೆ ಗೊತ್ತಾ, ಕರಡು ಮತದಾರರ ಪಟ್ಟಿ ಬಂದಮೇಲೆ ನಾವು ಡಿಸೈಡ್ ಮಾಡ್ತಾರಂತೆ. ಈಗ ಯಾಕೆ ಡಿಸೈಡ್ ಮಾಡಲ್ಲ ನೀವು? ಕರಡು ಮತದಾರರ ಪಟ್ಟಿ ಬಂದ ಮೇಲೆ ಲಕ್ಷಾಂತರ ಜನ ಸರ್ಟಿಫಿಕೇಟ್ ಮಾಡಿಸಿ ಇಟ್ಕೊಂಡಿರ್ತಾರೆ, ನಮ್ಮ ಹತ್ರ ದಾಖಲೆ ಇದ್ದ ಅದು ಆಗಲ್ಲ ಅಂದ್ಬಿಟ್ರೆ ಆ ಎಲ್ಲ ಜನರು ತಮ್ಮ ಓಟಿನ ಹಕ್ಕನ್ನು ಕಳ್ಕೊಳ್ಬೇಕಾ? ನೀವು ಯಾಕೆ BJPಯ ಪರಿಭಾಷೆಯಲ್ಲಿ ಮಾತಾಡ್ತಾ ಇದ್ದೀರಿ? ದಯವಿಟ್ಟು ನಿಮಗೆ ಗೊಂದಲ ಇದ್ದರೆ ನೀವು ಕೇಂದ್ರ ಚುನಾವಣಾ ಆಯೋಗ ಜೊತೆ ಮಾತಾಡಿ ಕೇಳ್ಕೊಳ್ಳಿ. ವಿಧಾನಸೌಧ ಹತ್ತದಲ್ಲಿದೆ, ಹೋಗಿ ಮುಖ್ಯಮಂತ್ರಿಗಳು ಯಾರನ್ನೋ ಭೇಟಿ ಮಾಡಿ ಈ ದಾಖಲೆ ಆಗುತ್ತೆ, ಈ ದಾಖಲೆ ಆಗಲ್ಲ ಅಂತ ಈಗಲೇ ನೀವು ಬಾಯಿ ಬಿಟ್ಟು ಹೇಳೋಕ್ಕೆ ಏನು ಸಮಸ್ಯೆ ನಿಮಗೆ? ಹಾಗಾಗಿ ನೀವು ಎಲ್ಲ TV ಚಾನಲ್ಗಳಲ್ಲಿ ನಗ್ನಗ್ತಾ ಇಂಟರ್ವ್ಯೂ ಕೊಡ್ತೀರಿ. ಅಯ್ಯೋ, ನನ್ನ ಹೆಸರಲ್ಲೂ ಪ್ರಾಬ್ಲಮ್ ಇದೆ, ನಂದು ಡಿಸ್ಕ್ರಿಪೆನ್ಸಿ ಇದೆ ಅಂತ ಹೇಳ್ತೀರಿ. ಆದರೆ ನಿಮ್ಮ ಹತ್ರ ದಾಖಲೆ ಇದೆ ಮಿಸ್ಟರ್ ಅನ್ಬು ಕುಮಾರ್, ಬಡ ಜನರ ಹತ್ರ ಯಾವ ದಾಖಲೆ ಇದೆ? ಅವರು ಎಲ್ಲಿಗೆ ಹೋಗಬೇಕು? ನಾಳೆ ದಿನ ಕರಡು ಮತದಾರರ ಪಟ್ಟಿ ಬಂದು ಅವ್ರ ಹೆಸರು ಇಲ್ಲ ಅಂದರೆ, ಅಥವಾ ಹೆಸರಿದ್ದು ಅವ್ರಿಗೆ ನೋಟಿಸ್ ಕೊಟ್ಟರೆ ಅವ್ರಿಗೆಲ್ರಿಗೂ ನೀವು ದಾಖಲೆ ಮಾಡಿಸ್ಕೊಡ್ತೀರಾ? ನೀವು ಹೇಳೋದು ಒಂದು, ಮಾಡುವುದು ಇನ್ನೊಂದು. ಎಲ್ಲರನ್ನೂ ನಗ್ನಗ್ತಾ ಮಾತಾಡಿಸ್ಬಿಡ್ತೀನಿ ಅಂತೇಳಿ ನೀವು ನಗ್ನಗ್ತಾ ಜನರಿಗೆ ವಂಚನೆಯನ್ನು ಮಾಡಬೇಡಿ, ಜನರನ್ನು ದಿಕ್ಕು ತಪ್ಪಿಸಬೇಡಿ. ನಾವು ಕಳೆದ 5 ದಿನಗಳಿಂದ ಸಮಸ್ಯೆಗಳ ಸರಮಾಲೆಯನ್ನೇ ನಿಮ್ಮ ಮುಂದೆ ತಗೊಂಡು ಬರ್ತಾ ಇದ್ದೀವಿ. ಯಾವುದಕ್ಕಾದರೂ ಒಂದಕ್ಕೆ ಉತ್ತರ ಕೊಟ್ಟಿದ್ದೀರಾ ನೀವು? ಖಂಡಿತ ಕೊಟ್ಟಿಲ್ಲ. ನಾವು ನಿಮ್ಮನ್ನು ಭೇಟಿ ಮಾಡಿದಾಗ ಒಂದು ಪ್ರಶ್ನೆ ಕೇಳಿದ್ವಿ, ಸರ್, ಈ ರಾಜ್ಯದಲ್ಲಿ ಅಲೆಮಾರಿ ಸಮುದಾಯದ ಲಕ್ಷಾಂತರ ಜನ ಇದ್ದಾರೆ, ಅವರು 2002ನೇ ಇಸ್ವಿನಲ್ಲಿ ಭಾಳಷ್ಟು ಕಡೆ ವೋಟೇ ಹಾಕಿಲ್ಲ, ವೋಟರ್ ಲಿಸ್ಟಲ್ಲಿ ಅವ್ರ ಹೆಸರು ಕೂಡ ಇಲ್ಲ. ಯಾಕೆ ಅಂದರೆ ಅವರು ಒಂದು ಕಡೆ ನೆಲ ನಿಲ್ಲದ ಕಾರಣಕ್ಕೋಸ್ಕರ ಅವರು ವೋಟರ್ ಕಾರ್ಡ್ ಎಲ್ಲ ಮಾಡಿಸ್ಕೊಂಡಿಲ್ಲ. ತೀರಾ ಇತ್ತೀಚೆಗೆ 10-15 ವರ್ಷಗಳಲ್ಲಿ ಅವರು ಒಂದು ಕಡೆ ನೆಲೆ ನಿಂತು ವೋಟರ್ ಐ ಡಿ, ರೇಷನ್ ಕಾರ್ಡು, ಆಧಾರ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದ್ದಾರೆ. ಈಗ ಇವರು SIR ಪ್ರಕ್ರಿಯೆಯಲ್ಲಿ ಮ್ಯಾಪಿಂಗ್ ಮಾಡೋಕ್ಕಾಗಲ್ಲ ಸರ್, ಅವ್ರ ಹೆಸರು ಇರಲ್ಲ, ಅವ್ರ ತಂದೆ ತಾಯಿ ಅಜ್ಜ ಅಜ್ಜಿ ಹೆಸರಿರಲ್ಲ ಅಂದರೆ ನೀವು ಸುಮ್ಮನೆ ಈ ಥರ ಗಾಳಿಲಿ ಮಾತಾಡಬೇಡಿ, ನನಗೆ ಡೀಟೇಲ್ಸ್ ಕೊಡಿ ಅಂತಂದರು. ನಾವು ಡೀಟೇಲ್ಸ್ನ ಕೊಡ್ತಾ ಇದ್ದೀವಿ. ಈಗ ಶಿವಮೊಗ್ಗದಲ್ಲಿ ಇಷ್ಟು ಅಲೆಮಾರಿಗಳಿದ್ದಾರೆ, ಮಂಡ್ಯ, ಶ್ರೀರಂಗಪಟ್ಟಣದಲ್ಲಿ ಇಷ್ಟು ಅಲೆಮಾರಿಗಳಿದ್ದಾರೆ, ಅವ್ರ ಹತ್ರ ದಾಖಲೆಗಳಿಲ್ಲ ಅಂತ ಡೀಟೇಲ್ಸ್ ಕೊಡ್ತಾ ಇದ್ದರೆ ನೀವು ಉತ್ತರನ ಕೊಡ್ತಾ ಇಲ್ಲ. ಈಗ ಅವರೆಲ್ಲರೂ ಏನು ಮಾಡಬೇಕು? ಅವರು ತಮ್ಮ ದಾಖಲೆಗಳಿಗೋಸ್ಕರ ಒದ್ದಾಡಬೇಕಾ? ಈಗ ಅವರು PRC ಸರ್ಟಿಫಿಕೇಟ್ ಮಾಡಿಸ್ಕೊಂಡ್ರೆ ಅದು ಕೂಡ ಆಗುತ್ತೋ ಆಗಲ್ವೋ ಅಂತ ನೀವೇ ಗೊಂದಲ ಹುಟ್ಟಿಸ್ತಾ ಇದ್ದೀರಿ. ಈ ರೀತಿಯಾಗಿ ಜನರಿಗೆ ಕಷ್ಟ ಕೊಡ್ತಕ್ಕಂಥದ್ದು ಯಾಕೆ? ಮತ್ತು ನಾವು ಇನ್ನೂ ಸ್ಪೆಸಿಫಿಕ್ಕಾಗಿ ಕೇಳಿದ್ದೀವಿ, ಯಲಹಂಕ 2002ರಲ್ಲಿ ಯಲಹಂಕ ವಿಧಾನಸಭಾ ಕ್ಷೇತ್ರ ಇತ್ತು, ಅಲ್ಲಿ ಬಹಳಷ್ಟು ಜನ ವೋಟ್ ಹಾಕಿದ್ದಾರೆ. ಆದರೆ ಎಷ್ಟೇ ಹುಡುಕಿದ್ರೂ ಅವ್ರು ಯಾರ ಮಾಹಿತಿ ಸಿಗ್ತಾ ಇಲ್ಲ.
ಯಾಕೆ ಸಿಗ್ತಾ ಇಲ್ಲಪ್ಪ ಅಂತ ನಮಗೆ ಗೊತ್ತಾಗಿತ್ತೇನೆಂದರೆ BLO ಆ್ಯಪಲ್ಲೂ ಕೂಡ ಅವ್ರದ್ದು ಮಾಹಿತಿ ಸಿಗ್ತಾ ಇಲ್ಲ. ಹೌದು, ನಂದು 2002ನೇ ಇಸ್ವಿನಲ್ಲಿ ಇಂಥ ಬೂತಲ್ಲಿ ಓಟ್ ಹಾಕಿದ್ದೀನಿ, ಈ ಕ್ರಮ ಸಂಖ್ಯೆ ಅಂತ ಒಬ್ರು ಹೇಳ್ತಾ ಇದ್ದಾರೆ. ಆ ಕ್ರಮ ಸಂಖ್ಯೆನ BLO ಆ್ಯಪಲ್ಲಿ ಅಪ್ಲೋಡ್ ಮಾಡಿದ್ರೆ ನಾಟ್ ಫೌಂಡ್ ಅಂತ ಬರ್ತಾ ಇದೆ. ಇದು ಒಂದಲ್ಲ ಎರಡಲ್ಲ, ಏನು ಯಲಹಂಕ ಮತ್ತು ವರ್ತೂರು ವಿಧಾನಸಭಾ ಕ್ಷೇತ್ರದ 2002ರದು ಸುಮಾರು 100ಕ್ಕೂ ಹೆಚ್ಚು ಬೂತ್ಗಳು, ಇಡೀ ಬೂತ್ಗಳೇ ನಿಮ್ಮ BLO ಆ್ಯಪಲ್ಲಿ ಶೋ ಆಗ್ತಾ ಇಲ್ಲ. ಈಗ ಅಷ್ಟೂ ಜನ, ಒಂದು ಸುಮಾರು 10-15 ಸಾವಿರ ಮತದಾರರು 2002 ಲಿಂಕ್ ಮಾಡೋಕ್ಕಾಗಲ್ಲ. ಅವರೆಲ್ಲರೂ ಈಗ ದಾಖಲೆ ಕೊಡಬೇಕಾ? ನೀವು ಚುನಾವಣಾ ಆಯೋಗ ಮಾಡಿರ್ತಕ್ಕಂಥ ತಪ್ಪಿಗೆ ಆ 10-15 ಸಾವಿರ ಜನ ದಾಖಲೆಗಳಿಗೋಸ್ಕರ ಯಾಕೆ ಅಲ್ದಾಡಬೇಕು? ಕನಿಷ್ಠ ಶ್ರೀಮಂತರು ಓದಿರ್ತಕ್ಕಂಥವ್ರು ಏನೋ ಒಂದು ದಾಖಲೆ ಇದ್ಬಿಡ್ತದೆ, ಬಡ ಜನರ ಹತ್ರ ಯಾವ ದಾಖಲೆ ಇದೆ? ಅವರು ಏನು ಮಾಡಬೇಕು? ಅವರೆಲ್ಲರ ಓಟು ಕಿತ್ಕೊಂಡು ಹೋದರೆ ನಿಮಗೆ ಸಮಾಧಾನನಾ? ಈ ರೀತಿಯ 10 ಹಲವು ಪ್ರಶ್ನೆಗಳನ್ನು ನಾವು ಹೇಳ್ತಾ ಇದ್ದೀವಿ, ಚುನಾವಣಾ ಆಯೋಗ ಉತ್ತರ ಕೊಡ್ತಾ ಇಲ್ಲ. ಇವತ್ತು ಕೂಡ ನಾವು ಚುನಾವಣಾ ಆಯೋಗ ಹತ್ರನೇ ಹೋಗಿ ಲಿಖಿತವಾಗಿ ಏನಾರು ಕೇಳೋಣ ಅಂತ ಹೋದರೆ ನೀವು ಪೊಲೀಸರನ್ನು ಬಿಟ್ಟು ನಮ್ಮನ್ನು ಡಿಟೈನ್ ಮಾಡಿ 4-5 ಗಂಟೆ ಬೇರೆ ಕಡೆ ಇರಿಸು, ಆಮೇಲೆ ಬಿಡುಗಡೆ ಮಾಡ್ತೀರಲ್ಲ, ಇದು ನಿಮ್ಮ ದಾಷ್ಟ್ಯ ಅಲ್ವಾ? ಸ್ನೇಹಿತರೆ, ಒಟ್ಟಾರೆ SIR ಏನಿದೆಯಲ್ಲ, ಇದು ನಿಜವಾಗ್ಲೂ ಕೂಡ ಅರ್ಹ ಮತದಾರರನ್ನೇ ಪಟ್ಟಿಯಿಂದ ಕಿತ್ತಾಕ್ಲಿಕ್ಕೋಸ್ಕರ ಮಾಡಿರ್ತಕ್ಕಂಥ ಹುನ್ನಾರ. ಚುನಾವಣಾ ಆಯೋಗ ಈ ಹುನ್ನಾರದಲ್ಲಿ ನೇರವಾಗಿ ಭಾಗಿಯಾಗಿದೆ. ಹಾಗಾಗಿ ಇವತ್ತು ಅವ್ರೇನು ಹೇಳ್ತಾ ಇದ್ದಾರೆ, ನೀವೆಲ್ಲರೂ ಓಟು ಬರ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ, ಅದೆಲ್ಲ ಸುಳ್ಳು. ಈಗಾಗಲೇ 22.5 ಲಕ್ಷ ಜನರನ್ನ ಈಗಾಗಲೇ ಅವರು ASDDO ಅಂತ ಪಟ್ಟಿ ಮಾಡಿಟ್ಟಿದ್ದಾರೆ. ಇನ್ನೂ 20-30 ಲಕ್ಷ ಜನರನ್ನ ಇನ್ನೊಂದು 20-25 ದಿನದಲ್ಲಿ ಮಾಡ್ತಾರೆ. ಒಟ್ಟಾರೆಯಾಗಿ ಜನರ ಓಟ್ ಕಿತ್ತಾಕ್ತಕ್ಕಂಥ ಹುನ್ನಾರ, ಒಂದು ಕಳಂಕದ ಕೆಲಸವನ್ನು ಚುನಾವಣಾ ಆಯೋಗ ಮಾಡ್ತಾ ಇದೆ. ಹಾಗಾಗಿ ದಯವಿಟ್ಟು ನೀವೆಲ್ಲರೂ ಎಚ್ಚೆತ್ಕೊಂಡು ಇದನ್ನು ಪ್ರಶ್ನೆ ಮಾಡಲಿಲ್ಲ ಅಂತಂದರೆ ಆನಂತರ ಅಯ್ಯೋ ನನ್ನ ಹಬ್ಬ ನೋಟ್ ಉಳ್ಕೊಬಿಡ್ಲಿ, ನಮ್ಮ ಮನೆ ರೋಟ್ ಉಳ್ಕೊಬಿಡ್ಲಿ ಅಂದರೆ ಹಂಗೆ ಉಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಈ ಬೈ ಡಿಸೈನೇ ಇದು ವೋಟರನ್ನು ಕಿತ್ತಾಕ್ಲಿಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈಗಲೇ ದನಿ ಎತ್ತಿ, ನಿಮ್ಮ ಬೂತ್ನ ಯಾವುದೇ ಸಮಸ್ಯೆಗಳಿದ್ದರೆ ನೀವು ನಿಮ್ಮ ERO ಅಂತ AC ಗಳಿರ್ತಾರೆ, ಅವ್ರ ಹತ್ರ ಹೋಗಿ, DEO DC ಗಳ ಹತ್ರ ಹೋಗಿ ಪ್ರಶ್ನೆಯನ್ನು ಮಾಡಬೇಕು. ಪ್ರಶ್ನೆ ಕೇಳಲಿಲ್ಲ, ಪ್ರತಿಭಟನೆ ಮಾಡಲಿಲ್ಲ ಅಂದರೆ ಯಾರ ಓಟು ಕೂಡ ಉಳ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಮತ್ತು ಕೊನೆಯದಾಗಿ ರಾಜ್ಯ ಸರ್ಕಾರ ಏನು PRC ಸರ್ಟಿಫಿಕೇಟು, ನಿವಾಸಿ ದೃಢೀಕರಣ ಪತ್ರ ಕೊಡ್ತಾ ಇದೆ, ಇದನ್ನು ಚುನಾವಣಾ ಆಯೋಗ ಅಕ್ಸೆಪ್ಟ್ ಮಾಡಲೇಬೇಕು. ನೀವು ಅಕ್ಸೆಪ್ಟ್ ಮಾಡಲಿಲ್ಲ ಅಂತಂದರೆ ಖಂಡಿತ ಜನರು ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ, ನಿಮ್ಮ ವಿರುದ್ಧ ಉಗ್ರ ಪ್ರತಿಭಟನೆ ಮಾಡ್ತಾರೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.